व्रजप्रियं कृष्णं वन्दे व्रजप्रियं कृष्णं द्वैपायनं वन्दे कृष्णं द्वैपायनं वन्दे कृष्णं वन्दे कृतासुतं कृष्णं वन्दे कृतासुतं. ಭಾಗವತದ ಕಥೆಯನ್ನು ಕೇಳ್ತಾ ನಾವು ಕೃಷ್ಣನ ಜನನ ನೋಡಿದ್ವಿ. ಕೃಷ್ಣ ಹುಟ್ಟಿನಿಂದ ಸಂಹಾರ ಮಾಡಿದಂಥ ಅಸುರರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಬಂದ್ವಿ. ಹೀಗೆ ಮುಂದೆ ಕೃಷ್ಣ ಒಂದು ರಾಸಲೀಲೆ ನಡೆಸ್ದ. ಆ ರಾಸಲೀಲೆಯನ್ನು ಕೇಳಿಸ್ಕೊಂಡ್ವಿ ಹೋದ ವಾರದಲ್ಲಿ. ಈ ರಾಸಲೀಲೆ ನಡೆದದ್ದು ಪರೀಕ್ಷಿತ್ ರಾಜನಿಗೆ ಪ್ರಶ್ನೆ ಹುಟ್ಟಿದಂತೆ, ಹೇಗೆ ಕೃಷ್ಣ ಧರ್ಮವನ್ನು ಸಾರೋನು, ಹೇಗೆ ಬೇರೆಯವರ ಹೆಂಡತಿಯೊಟ್ಟಿಗೆ ಅವನಿದ್ದ ಅಂತ. ಅದಕ್ಕೆ ಶುಕಮಹನ ಮುನಿಗಳು ಉತ್ತರ ಕೊಡ್ತಾರೆ, ಭಕ್ತರಿಗೆ ಅವರವರ ಅಪೇಕ್ಷೆಯಂತೆ ಅವರಿಗೆ ಏನನ್ನ ವರ ಕೊಡಬೇಕು ಅದನ್ನು ಕೊಡ್ತಾರೆ ಅಂತ. ಇಲ್ಲಿ ಭಕ್ತರನ್ನ ಹೇಗೆ ಅವ್ರನ್ನ ಅವರು ಏನು ಬೇಡ್ಕೊಂಡಿದ್ದಾರೆ ಅದನ್ನು ಕೊಡೋದು ಅವನ ಕರ್ತವ್ಯ ಆಗಿತ್ತು ಅಂತ ಹೇಳ್ತಾರೆ. ಈ ಕಥೆಯನ್ನು ನಾವು ಹೋದ ವಾರದಲ್ಲಿ ಕೇಳಿಸ್ಕೊಂಡಿದ್ವಿ. ಮತ್ತೆ ಹಾಗೆ ಮುಂದೆ ನಂದನನ್ನ ಒಂದು ಸರ್ಪ, ವಿದ್ಯಾಧರ ಅನ್ನೋ ಗಂಧರ್ವ, ಅವನು ಆ ನಂದನನ್ನ ನುಂಗೋದಿಕ್ಕೆ ಬಂದಿದ್ದ ಅಂತ ಹೇಳಿ, ಅದು ಕೃಷ್ಣನ ಹೆಬ್ಬೆಟ್ಟು, ಕಿರುಬೆರಳು, ಕಾಲಿನ ಕಿರುಬೆರಳು ತಗಲಿ ಆ ಸರ್ಪ ಅವನ ನಿಜ ರೂಪವನ್ನು ಧರಿಸ್ತಾನಂತೆ, ಮತ್ತೆ ಅವನಿಗೆ ಮುಕ್ತಿ ಆಗುತ್ತೆ ಅಂತ ಈ ಕಥೆ ಕೇಳಿಸ್ತಾರೆ. ಹೀಗೆ ಮುಂದೆ ಈಗ ನಾನೇನು ಹೇಳ್ದೆ ಅಂದರೆ, ಈಗ ಕಂಸ ಮತ್ತು ಕೃಷ್ಣನ ಭೇಟಿಯ ಪ್ರಲಾಪ ಈಗ ಬರುತ್ತೆ. ಹೀಗೆಲ್ಲ ಆಗ್ತಾ ಇದೆ. ನಾರದರು ಇಷ್ಟು ದಿವಸ ನಾರದರ ಕೆಲಸ ಮಾಡಬೇಕು. ನಾರದರು ಇವಾಗ ಕೃಷ್ಣನದು ಬಗ್ಗೆ ಹೇಳಬೇಕು ಅಂತ ಕಂಸನ ಹತ್ರ ಬಂದು, ಕಂಸ ಏನಾಯಿತು, ಹೇಗಿದೆಯಾ ಅಂತೆಲ್ಲ ಮಾತಾಡಿ ಕಂಸ ಹೇಳ್ತಾನೆ, ಏನು ಮಾಡೋದು, ನನ್ನ ದೇವಕಿ 8ನೇ ಮಗು ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀನಿ, ಆದರೆ ಆ ಮಗು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ನಾರದರು ಹೇಳ್ತಾನಂತೆ, ನಿನ್ಗೆ ಯಾಕೆ ಇನ್ನೂ ಗೊತ್ತಾಗಿಲ್ಲ, ನೀನು ಕಳಿಸೋ ಅಸುರರೆಲ್ಲ ಸತ್ತು ಹೋಗ್ತಾ ಇದ್ದಾರೆ, ಬೃಂದಾವನಕ್ಕೆ ನೀನು ಕಳಿಸ್ತಾ ಇದೆಯಾ, ಎಲ್ಲ ಅಸುರರು ಸತ್ತು ಹೋಗ್ತಾ ಇದ್ದಾರೆ. ಈಗ ನಿಂಗೆ ಅರ್ಥ ಆಗಿರ್ಬೇಕಲ್ಲ, ನೀನು ಯಾರು ಅಲ್ಲ, ಅಲ್ಲೇ ಇರೋದು ನಿನ್ನ ದೇವಕಿಯ 8ನೇ ಮಗು, ಅವನೇ ಕೃಷ್ಣ ಅಂತ ಹಿಂಗೆ ಹೇಳ್ತಾನೆ. ಅವನಿಗೆ ಇವಾಗ ನಂಬಕ್ಕೆ ಆಗಲ್ಲ ಕಂಸನಿಗೆ. ಕಂಸ ಹೇಳ್ತಾನಂತೆ, ಅವನು ದೇವಕಿ ನಂದನ ಮಗ, ಯಶೋಧ ಮತ್ತು ನಂದನ ಮಗ, ನನ್ನ ಮಗಳು, ನನ್ನ ತಂಗಿಯ ಮಗು ಏನಿತ್ತು 8ನೇ ಮಗು, ಅದು ಹೆಣ್ಮಗು ಆಗಿತ್ತು, ಅವಳನ್ನಲ್ಲ ಅಂತ ಹೇಳ್ತಾರೆ. ಆವಾಗ ನಾರದರು ಕೇಳ್ತಾರಂತೆ, ನೀನು ಅಲ್ಲಿ ಏನು ನಡೀತು ಅದು ನೀನು ಕರೆಕ್ಟಾಗಿ ಹೇಳು. ಆಗ ಕಂಸ ಪ್ರತಿಯೊಂದು ಅಲ್ಲಿ ಏನೇನು ನಡೀತು ಅದನ್ನು ವಿವರಿಸ್ತಾರಂತೆ. ನಾನು ಹೋದಾಗ ಅಲ್ಲಿ ಅವಳಿಗೆ ಹೆಣ್ಮಗು ಹುಟ್ಟಿದ್ದು, ನನ್ನ ಎಲ್ಲ ಮಕ್ಕಳನ್ನು ಹೇಗೆ ನಾನು ಎಡಗೈಯಿಂದ ಮೇಲ್ ಹಾರಿಸಿ ನನ್ನ ಕತ್ತಿ ತಗೊಂಡು ಅದನ್ನು ತುಂಡು ಮಾಡ್ತಾ ಇದ್ದೆ, ಅದೇ ರೀತಿ ತುಂಡು ಮಾಡೋದಕ್ಕೆ ಈ 8ನೇ ಮಗುವನ್ನು ನಾನು ಮೇಲ್ ಹಾಕಿದೆ. ಆ 8ನೇ ಮಗು ಮೇಲ್ ಹಾಕಿದಾಗ ಅದು ಸಾಕ್ಷಾತ್ ಪಾರ್ವತಿಯ ಅವತಾರ, 8 ಭುಜದ ಅವತಾರ ಧರಿಸ್ಕೊಂಡು ಅವಳು ಹೇಳಿದ್ಲು, ನಿನಗೆ ಕೊಲ್ಲಬೇಕಿರುವಂಥ 8ನೇ ಮಗ ಆಲ್ರೆಡಿ ಉಂಟಾಗಿದೆ, ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ, ವಿಧಿಯ ಬರಹವನ್ನು ನೀನೇನು ಬದಲಾಯಿಸೋಕ್ಕಾಗಲ್ಲ ಅಂತ ಅವಳು ಹೇಳಿ ಅದೃಶ್ಯರಾಗದ್ದು ಆ ದೇವಿ ಅಂತ ಹೇಳ್ತಾರೆ. ಆಗ ನಾರದರು ಹೇಳ್ತಾರಂತೆ, ಇಲ್ಲೇ ನಿಮ್ಗೆ ಮೋಸ ಆಗಿರೋದು. ಆ ವಾಸುದೇವ ಮತ್ತು ದೇವಕಿ ಅವ್ರಿಗೆ ಹುಟ್ಟಿರೋ 8ನೇ ಮಗು ಗಂಡಾಗಿತ್ತು. ಆ ಗಂಡು ಮಗುವನ್ನು ತಗೊಂಡು ಹೋಗಿ ನಂದಗೋಪಾಲನ ಹತ್ರ ಬಿಟ್ಟು ಅವನಲ್ಲಿ ಇದ್ದ ಆ ಹೆಣ್ಣು ಮಗುವನ್ನು ತಗೊಂಬಂದು ಮಲಗಿಸಿದ್ದಾರೆ, ಅವನಿಗೆ ಮೋಸ ಮಾಡಿದ್ದಾರೆ ಅಂತ ಇಲ್ಲಿ ನಾರದರು ಹೇಳ್ತಾರೆ. ಇದೆಲ್ಲ ಅಂದರೆ ನಾರದರು ಪ್ರತಿಯೊಂದು ಅಲ್ಲೇನು ನಡೀತು ಆ ಕಥೆ ಹೇಳ್ತಾರೆ. ಈ ಕಥೆ ಕೇಳಿದ ತಕ್ಷಣ ಕಂಸನಿಗೆ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡುತ್ತೆ. ಕತ್ತಿಯನ್ನು ಕೈಯಲ್ಲಿ ಇಟ್ಕೊಂಡು ಆ ನಾರದ ವಸುದೇವ ಮತ್ತು ದೇವಕಿಯನ್ನು ಬಿಡಬಾರ್ದು, ನಾವು ಕೊಲ್ಲಬೇಕು ಅಂತ ಹೇಳ್ತಾರೆ. ಕೊಲ್ಲೋದಕ್ಕೆ ತಯಾರಾಗ್ತಾರೆ. ಆಗ ನಾರದರು ಹೇಳ್ತಾರಂತೆ, ಈಗಾಗಲೇ ನೀನು ಆ ಮಕ್ಕಳನ್ನೆಲ್ಲ ಶಿಶು ಹತ್ಯೆ ಮಾಡಿರೋ ದೋಷ ನಿಮ್ಗೆ ತಗ್ಲಿದೆ, ಈಗ ಮತ್ತೆ ನಿನ್ನ ತಂಗಿಯನ್ನ ಕೊಂದು ಆ ಹೆಣ್ಣಿನ ಸ್ತ್ರೀ ಹತ್ಯೆ ದೋಷ ನಿನ್ನ ಇದಕ್ಕಾಗತ್ತೆ, ಅದು ಮಾಡ್ಕೋಬೇಡ, ಸುಮ್ಮನೆ ಇದ್ಬಿಡು ನೀನು. ಏನು ಮಾಡಬೇಕು ಇವಾಗ ನೀನು, ಆ ಕೃಷ್ಣನನ್ನು ನೀನು ಕೊಲಿಸು ಅಂತ
ನಾರದರ ಅವ್ರ ಕೆಲಸ ಏನಿದೆ ಅದನ್ನು ಮಾಡಿಬಿಟ್ಟು ಹೋದ್ರು. ಈಗ ಕಂಸನಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಕಂಸ ಆಗ ಆ ಕೃಷ್ಣನನ್ನು ಬಿಡಬಾರ್ದು, ನಾನು ಅವನನ್ನು ಬಿಟ್ಟು ಬರ್ಮಾಡ್ಕೋಬೇಕು, ನಾನು ಇಲ್ಲಿ ಬಂದ ಮೇಲೆ ಅವನನ್ನು ಸಾಯಿಸಬೇಕು ಅಂತ ಯೋಚನೆ ಮಾಡ್ತೀನಿ. ಈ ಕಡೆ ಕೃಷ್ಣ ಆ ವಿದ್ಯಾಧರ ಗಂಧರ್ವ ಅವನಿಗೆ ಮೋಕ್ಷ ಕೊಟ್ಟಿದ್ದಾನೆ. ಇಲ್ಲಿ ಇನ್ನೊಂದು ಅಸುರ ಬಂದಿದ್ದ, ಅವನು ಕೂಡ ಕಂಸದಿಂದ ಕಳಿಸಿದ್ದ. ಅವನು ವೃಷಭಾಸುರ. ವೃಷಭಾಸುರ ಅಂದರೆ ಅವನು ಗೂಳಿಯ ಅವತಾರವನ್ನು ಪಡ್ಕೊಂಡಿದ್ದ. ಗೂಳಿಯಂತೆ ಬಂದು ಗೂಳಿಯ ಅವತಾರದಲ್ಲಿ ಈ ವೃಂದಾವನಕ್ಕೆ ಬಂದು ಅಲ್ಲಿದ್ದ ಮರಗಳನ್ನೆಲ್ಲ ಆ ಗೂಳಿಯ ಕೊಂಬಿಂದನೇ ಅಲ್ಲ ಅದು ಸಂಹಾರ ಮಾಡಿದ್ರು. ಆ ಕೊಂಬನ್ನು ಎಲ್ಲ ಮರಕ್ಕೂ ಚುಚ್ಚುತ್ತಾ ಇತ್ತು. ಅದು ಚುಚ್ಚಿದ ರಭಸಕ್ಕೆ ಆ ಮರ ಎಲ್ಲ ಅಲ್ಲಾಡ್ತಾ ಇರ್ತದೆ, ಬೀಳೋಂಗೆ ಆಗೋಗಿರ್ತದೆ. ಆಮೇಲೆ ಎಲ್ಲರಿಗೂ ಭಯ ಆಗಿತ್ತು. ಯಾರು ಆ ಗೂಳಿಯನ್ನು ಹಿಡಿಯಕ್ಕೆ ಹೋಗ್ತಾರೆ ಅವ್ರನ್ನೆಲ್ಲ ಚುಚ್ಚಿ ಗಾಯ ಮಾಡಿದ್ರು. ಇದೆಲ್ಲ ನೋಡಿ ಮತ್ತೆ ಅವರಿಗೆ ಇನ್ಯಾರು ಮೊರೆ, ಎಲ್ಲರಿಗೂ ಕೃಷ್ಣನ ಮೊರೆ. ಅಲ್ಲಿದ್ದವ್ರಿಗೆ ಏನಾದರೂ ಆಯ್ತಂದ್ರೆ ಕೃಷ್ಣನ ಹತ್ರ ಹೋಗೋದು. ಎಲ್ಲರೂ ಓಡ್ಬಂದು ಕೃಷ್ಣನಿಗೆ ಹೇಳಿದ್ರಂತೆ, ಕೃಷ್ಣ ಈ ಗೂಳಿ ನನಗೆ ತುಂಬ ತೊಂದರೆ ಕೊಡ್ತಾ ಇದೆ, ದಯವಿಟ್ಟು ಬಂದು ನೋಡು ಏನಾಗಿದೆ ಅಂತ. ಕೃಷ್ಣ ಬರ್ತಾನೆ. ಕೃಷ್ಣ ಬರೋದನ್ನೇ ಈ ವೃಷಭಾಸುರ ಕಾಯ್ತಾ ಇದ್ದಾರೆ. ವೃಷಭಾಸುರ ಕೃಷ್ಣ ಬಂದಿದ್ದ ಕೂಡಲೇ ಕೆಂಪು ಕಣ್ಣು, ಆ ಗೂಳಿಗೆ ಕೆಂಪು ಕಣ್ಣಿರುತ್ತೆ, ಆ ಥರ ಕೆಂಪು ಕಣ್ಣು ಮಾಡಿಕೊಂಡು ಅದರ ಕೋಡೇನಿದೆ ಆ ಕೋಡಿಂದ ಕೃಷ್ಣನನ್ನು ಚುಚ್ಚೋದಕ್ಕೆ ಸಿಟ್ಟಿನಿಂದ ಬಂದಂತೆ. ನೀವು ನೋಡಿರ್ಬೋದು ಪಿಕ್ಚರಲ್ಲೆಲ್ಲ ಆ ಗೂಳಿ ಬರೋ ರಭಸ, ಹಾಗೆ ಅದೇ ರಭಸದಲ್ಲಿ ಈ ಗೂಳಿ ಬರ್ತದೆ. ಕೃಷ್ಣ ಆಗ ಆ ಗೂಳಿಯ ಆ ಕೋಡೇನಿದೆ ಅದನ್ನು ಇಟ್ಕೊಂಡು ಅದರೊಟ್ಟಿಗೆ ಯುದ್ಧ ಮಾಡುತ್ತೆ. ಆ ಯುದ್ಧ ಮಾಡಿದಾಗ ಆ ವೃಷಭಾಸುರ ತುಂಬ ಪವರ್ಫುಲ್, ತುಂಬ ಸ್ಟ್ರಾಂಗ್ ಇದ್ದಂತೆ. ಅವನು ಎಷ್ಟು ಹೊಡಿಯಕ್ಕೆ ಹೋದ್ರು, ಅಂದರೆ ಎಷ್ಟು ಅವನು ಫುಲ್ ಬಲ ಬಿಟ್ಟು ಇದನ್ನು ಕೃಷ್ಣನನ್ನು ಹೊಡಿಯಕ್ಕೆ ಹೋಗ್ತಾ ಇರ್ತಾನೆ. ಕೃಷ್ಣ ಅದನ್ನ ಅವನು ಬರೀ ಅವನು ಪ್ರೆಷರೇ ಆಗ್ತಾ ಇರಲಿಲ್ಲ, ಬಟ್ ಅವನು ಹಿಂಗೆ ಇಟ್ಕೊಂಡಿರೋದಕ್ಕೆ ಅದಕ್ಕೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಫಸ್ಟ್ ಒಂದು ಕೋಡು ಕಿತ್ತು ಹಾಕ್ತಾನಂತೆ ಕೃಷ್ಣ. ಆ ಕೋಡು ಕಿತ್ತಾಕಿದ ತಕ್ಷಣ ಆ ವೃಷಭಾಸುರನಿಗೆ ನೋವು ತಡೆಯೋಕ್ಕಾಗದೆ ಜೋರು ಕೂಗಾಡುತ್ತಂತೆ ಗೂಳಿ. ಇದೆಲ್ಲ ಕೇಳಿಸ್ಕೊಂಡು ಜನರಿಗೆಲ್ಲ ಭಯ. ಅಲ್ಲಿದ್ದು ಗೋಪಾಲಕರು ಮತ್ತು ಗೋಪಿಕಾ ಸ್ತ್ರೀಯರಿಗೆಲ್ಲ ತುಂಬ ಭಯ ಆಗುತ್ತಂತೆ ಆ ಕಥೆನ ಕೇಳಿಸ್ಕೊಂಡು. ಆಮೇಲೆ ಆ ಕೃಷ್ಣ ಅವನ ಮುಷ್ಟಿಯಿಂದ ಹೊಡಿತಾನೆ. ಆ ಹೊಡೆದಿದ್ದ ರಭಸಕ್ಕೆ ಆ ಗೂಳಿಯಲ್ಲೇ ಸತ್ತೋದು. ಇದು ಗೊತ್ತಾಯ್ತಿಲ್ಲ. ಈ ವೃಷಭಾಸುರ ಕಳಿಸಿದ್ಯಾರು ಕಂಸನಿಗೆ ಈ ವಿಷಯ ಗೊತ್ತಾಯಿತು, ವೃಷಭಾಸುರನ ಕಳಿಸಿದ್ದು ಇದಾಯಿತು. ಈಗ ಕಂಸ ಈಗೇನು ಮಾಡೋದು, ಹೇಗೆ ನಾನು ಕೃಷ್ಣನನ್ನು ಈಗ ಮಾಡ್ಕೊಳ್ಳೋದು, ಇವನೇ ಇವಾಗ ವಸುದೇವನ 8ನೇ ಮಗ, ನನ್ನನ್ನು ಕರೆಸ್ಕೊಂಡು ಅವನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಕೃಷ್ಣ. ಆಗ ಕೃಷ್ಣ ಏನು ಮಾಡ್ತಾನೆ, ಯೋಚನೆ ಮಾಡ್ತಾ ಇಲ್ಲ ಕಂಸ ಯೋಚನೆ ಮಾಡ್ತಾ ಇದ್ದಾಗ ಮತ್ತೆ ನಾರದರು ಬರ್ತಾರೆ. ನಾರದರು ಬಂದು ಏನು ಮಾಡಿದೆ, ಏನು ಯೋಚನೆ ಮಾಡಿದೆ ಅಂತ ಕೇಳ್ತಾರೆ. ಆವಾಗ ಕಂಸ ಹೇಳ್ತಾರಂತೆ, ನೀವು ಹೇಳಿದೆಲ್ಲ ಸರಿ, ಆದರೆ ನನಗಿನ್ನೂ ನಂಬಕ್ಕಾಗ್ತಾ ಇಲ್ಲ. ಆಗ ನಾರದರು ಹೇಳ್ತಾರಂತೆ, ನೀವು ಇನ್ನೊಂದು ಸತ್ಯ ಹೇಳ್ತೀನಿ. ಏನದು ಇನ್ನೊಂದು ಸತ್ಯ? ನಿನಗೆ ಎಲ್ಲರಿಂದ ಮೋಸ ಆಗಿದೆ. ಯಾರು? ದೇವತೆಗಳು ನಿಂಗೆ ಮೋಸ ಮಾಡಿದ್ದಾರೆ, ನಿನ್ನ ತಂದೆಯೇ ನಿಂಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಂಸನ ತಂದೆ ಉಗ್ರಸೇನ, ಅವನೇ ನಿಂಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾರೆ. ಹೌದಾ, ಏನು? ನೀನು ಯಾದವ ಕುಲದವನೇ ಅಲ್ಲ ಅಂತ ಹೇಳ್ತಾರೆ. ಉಗ್ರಸೇನ ನಿನ್ನ ತಂದೆಯೇ ಅಲ್ಲ ಅಂತ ಹೇಳ್ತಾರೆ. ಕಂಸನಿಗೆ ಇದು ಆಶ್ಚರ್ಯ. ನನ್ನ ತಂದೆನೇ ಉಗ್ರಸೇನ ಅಂತ ನಾನು ಇಷ್ಟು ದಿವಸದಿಂದ ನಂಬ್ಕೊಂಡಿರೋದು, ಇದೇನು ಹೇಳ್ತಾ ಇದ್ದೀರಾ ನಾರದರೇ ಅಂತ ಕೇಳ್ತಾರೆ. ಆಗ ನಾರದರು ಹೇಳ್ತಾರಂತೆ, ನೋಡು, ನಿನ್ನ ತಾಯಿ ಹಿಂದೆ ಒಂದು ದಿವಸ ಋತುಮತಿಯಾಗಿದ್ದಾಗ ಕಾಡಿನಲ್ಲಿ ನಿಹರಿಸ್ತಾ ಇದ್ರು. ಆಗ ಅಲ್ಲಿ ಒಬ್ಬ ಪ್ರಲಂಬ ಅಂತ ದ್ರವಿಡಾಪ್ರಿಯ ಅಂತ ಅವನು ಒಬ್ಬ ಗಂಧರ್ವ, ಆದರೆ ಅವನು ಅಸುರ ಗಂಧರ್ವ, ಅಂದರೆ ಕೆಟ್ಟ ಗಂಧರ್ವ, ಅಸುರ್ಯ ನೀತಿ ಇರುವಂಥ ಗಂಧರ್ವ. ಅವನು ಅಲ್ಲಿ ಸಂಚರಿಸ್ತಾ ಇದ್ದ. ಆಗ ಅವನು ಈ ಕಂಸನ ತಾಯಿಯನ್ನು ನೋಡೋದು ಎಷ್ಟು ಸುಂದರವಾಗಿದ್ದಾನೆ ಅಂತ
ಅವನೊಟ್ಟಿಗೆ ಇದ್ದಿದ್ದ ಒಬ್ಬನಿಗೆ ಕರೆದು ಅವಳು ಯಾರು ಅಂತ ಕೇಳ್ಕೊಂಬ ಅಂತ ಕಳಿಸ್ತಾನೆ. ಅವನು ಬಂದು ಕೇಳ್ತಾನೆ. ಆಗ ಇವಳು ಹೇಳ್ತಾಳೆ, ನಾನು ಉಗ್ರಸೇನನ ಪತ್ನಿ. ಇದು ಗಂಧರ್ವನಿಗೆ ಗೊತ್ತಾಗಿ ಅವನೇನು ಮಾಡ್ತಾನಂದ್ರೆ ಉಗ್ರಸೇನನ ಅವತಾರದಲ್ಲಿ ಅವನ ಅವತಾರವನ್ನು ಬದಲಾಯಿಸಿ ಉಗ್ರಸೇನನ ಅವತಾರದಲ್ಲಿ ಅವನ ಮುಂದೆ ಬರ್ತಾನೆ. ಇವಳಿಗೆ ಆಶ್ಚರ್ಯ, ಉಗ್ರಸೇನ ಅರಮನೆಯಲ್ಲಿದ್ದವರು ಇಲ್ಲಿ ಹೇಗೆ ಬಂದರು ಅಂತ. ಉಗ್ರಸೇನ ಹೇಳಿದಂತೆ ಅಂದರೆ ಗಂಧರ್ವ, ಉಗ್ರಸೇನನ ಅವತಾರದಲ್ಲಿದ್ದ ಗಂಧರ್ವ ಹೇಳಿದಂತೆ, ನೀನು ಅರಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ನಿನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ. ಮತ್ತೆ ಇಲ್ಲಿ ಅವಳೊಟ್ಟಿಗೆ ಸಂಸಾರ ನಡೆಸ್ತಾ ಇದ್ದ. ಇವಳಿಗೆ ಏನೋ ಒಂದು ಉಗ್ರಸೇನನ ಪತ್ನಿಗೆ ಏನೋ ಒಂಥರ ಇವನ್ನ ಹಾವಭಾವ ಎಲ್ಲ ಬದಲಾಗಿದೆಯಲ್ಲ, ಯಾರಿದು ಅಂತ. ಆವಾಗ ನೀನು ಯಾರು, ನೀನು ನನ್ನ ಪತಿ ಉಗ್ರಸೇನನ ಹಾಗೆ ಇಲ್ಲ, ನಿನ್ನ ಹಾವಭಾವ ಎಲ್ಲ ತುಂಬ ಬದಲಾಗಿದೆ, ಯಾರು ನೀನು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನಂತೆ, ನಾನು ಒಂದು ಗಂಧರ್ವ, ನಾನು ನಿನ್ನ ರೂಪವನ್ನು ನೋಡಿ ಮೆಚ್ಚಿಕೊಂಡು ನಾನು ಈ ಅವತಾರದಲ್ಲಿ ಬಂದಿದ್ದು. ಆಗ ಅವಳಿಗೆ ತುಂಬ ಸಿಟ್ಟು ಬರುತ್ತಂತೆ, ನೀನು ನನ್ನನ್ನು ಮೋಸ ಮಾಡಿದ್ಯಾ, ಮತ್ತು ಪರಸ್ತ್ರೀ ಅಂದರೆ ಬೇರೆಯವರ ಪತ್ನಿಯೊಟ್ಟಿಗೆ ನೀನಿದ್ಯಾ, ಇದು ನಿನಗೆ ಒಳ್ಳೇದಲ್ಲ ಅಂತ ಕೋಪದಿಂದ ಮಾತಾಡ್ತಾನೆ. ಆಗ ಅವನು ಆ ಗಂಧರ್ವ ಹೇಳ್ತಾನಂತೆ, ನಿನಗೆ ಒಂದು ಮಗುವಾಗತ್ತೆ, ಅದು ನನ್ನಿಂದ ಆಗುತ್ತೆ, ನೀನು ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಅಂದರೆ ಗಂಧರ್ವನೊಟ್ಟಿಗೆ ಕೂಡೋದಕ್ಕೆ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಇವಳಿಗೆ ಸಿಟ್ಟು ಬರುತ್ತಂತೆ, ಇಲ್ಲ, ಈ ನನ್ನಲ್ಲಿ ಹುಟ್ಟೋ ಮಗು ಏನಿದೆ ಅದು ನನಗೆ ಬೇಡ, ಈ ಕೂಸು ನನ್ನಲ್ಲಿ ಏನಿದೆ ಅದು ನನಗೆ ಬೇಡ. ಆದರೆ ಆವಾಗ ಅವನು ಗಂಧರ್ವ ಹೇಳ್ತಾನಂತೆ, ಇದು ನಿನ್ನಿಂದ ಹೋಗೋದಿಲ್ಲ ಅಂತ. ಆಗ ಅವಳು ಹೇಳ್ತಾನಂತೆ, ಈ ಕೂಸನ್ನ ನಮ್ಮ ಕುಲದವರೇ ಸುಟ್ಟಾಕಬೇಕು, ಅಂತ ಕೆಟ್ಟವನಾಗ್ತಾನೆ ನೀನು ಅಂತ ಅವಳ ಗರ್ಭದ ಕೂಸನ್ನೇ ಅವಳು ಶಾಪ ಕೊಡ್ತಾಳೆ. ಆ ಶಾಪ ಕೊಟ್ಟಿದ್ದ ಕೂಸೇ ಕಂಸ, ಅವನೇ ಕಂಸ, ಅದೇ ನೀನು ಅಂತ ನಾರದರು ಇವಾಗ ಕಥೆ ಹೇಳ್ತಾರೆ. ಕಂಸನಿಗೆ ಇದೆಲ್ಲ ಕೇಳಿ ಉಗ್ರಸೇನನ ಮೇಲೆ ಅಂದರೆ ತಂದೆಯ ಮೇಲೆ ಕೋಪ, ದೇವಕಿ ವಸುದೇವನ ಮೇಲೂ ಕೋಪ. ಇಲ್ಲಿ ತನಕ ವಸುದೇವ ದೇವಕಿ ಎಲ್ಲ ಹೊರಗಡೆ ಇದ್ರು, ಹೇಳಿದ್ದೆಯಲ್ಲ ಅವನಿಗೆ ಅರಮನೆ, ಇದು ಸೆರೆಮನೆಯಿಂದ ಬಿಡಿಸಿ ಅರಮನೆಗೆ ಇಟ್ಟಿದ್ದ. ಈಗ ಕೋಪ ಬಂದು ಅವನಿಗೆ ಮತ್ತೆ ಅವ್ರನ್ನೆಲ್ಲ ಸೆರೆಮನೆಗೆ ಕಳಿಸ್ತಾನೆ, ಮತ್ತೆ ಅವ್ರನ್ನೆಲ್ಲ ಸೆರೆಮನೆಯಲ್ಲಿ ಬಂಧನ ಮಾಡ್ತಾನೆ. ಬಂಧನ ಮಾಡಿ ಈಗ ಕೃಷ್ಣನನ್ನ ಇಲ್ಲಿ ಕರೆಸ್ಕೋಬೇಕು, ಯಾರನ್ನ ಹೇಳಿ ಕೃಷ್ಣ, ಯಾರ ಕೈಯಿಂದ ನಾನು ಕೃಷ್ಣನ ಕರೆಸ್ಕೋಬೇಕು ಅಂತ ಯೋಚನೆ ಮಾಡಿ ಅಕ್ರೂರ ಅನ್ನೋದನ್ನ ಕರೆಸ್ತಾನೆ. ಅಕ್ರೂರ ಪರಮಾತ್ಮನ ತುಂಬ ಭಕ್ತ, ಕೃಷ್ಣನ ಭಕ್ತ. ಆ ಅಕ್ರೂರನನ್ನು ಕರೆಸಿ ಅಕ್ರೂರನಿಗೆ ಹೇಳ್ತಾನೆ, ನೋಡು, ನೀನು ನನ್ನ ನಿಜವಾದ ಮಿತ್ರ, ನೀನು ನನ್ನ ಬೆಸ್ಟ್ ಫ್ರೆಂಡ್, ನೀನು ಹೋಗ್ಬಿಟ್ಟು ಆ ಕೃಷ್ಣ ಬಲರಾಮ ಯಾರಿದರಲ್ಲಿ ಆ ವೃಂದಾವನದಲ್ಲಿ ಅವರಿಗೆ ನೀನು ಇಲ್ಲಿ ಕರ್ಕೊಂಡ್ಬರ್ಬೇಕು. ನಾನು ಅವ್ರನ್ನ ಕರೆಸೋದು ಯಾಕೆ ಅಂದರೆ ಅವರು ಆ ಕೃಷ್ಣನೇ ನನ್ನನ್ನು ಕೊಲ್ಲುವ 8ನೇ ಮಗು ಅಂತೇವೆ, ದೇವಕಿಯ ಮಗ, ಅವನನ್ನು ನಾನು ಕೊಲ್ಲಬೇಕು, ನೀನು ಹೋಗಿ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಮತ್ತು ನೀನು ಏನಂತ ಹೇಳಿ ಕರ್ಕೊಂಡ್ಬರ್ತೀಯ ಅಂದರೆ, ಈ ಕಂಸನ ಹತ್ರ ಒಂದು ಬಿಲ್ ಇರ್ತದೆ, ಆ ಬಿಲ್ಲು ಅವನಿಗೆ ಶಿವ ಕೊಟ್ಟಿದ್ದು. ಆ ಬಿಲ್ಲನ್ನು ಅವನು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾ ಇದ್ದ, ಅಂದರೆ ಬಿಲ್ಲಿನ ಧನುಸ್ಸಿನ ಪೂಜೆ, ಧನುರ್ ಯಜ್ಞ ಅಂತ ಕರೆಯೋದು. ಆ ಯಜ್ಞ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಧನುಸ್ಸಿಗೆ ಪೂಜೆ, ಬಿಲ್ ಹಬ್ಬ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀನು ಅವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು. ಬರೀ ಕೃಷ್ಣ ಬಲರಾಮ ಅಲ್ಲ, ನಂದಗೋಪಾಲನಿಗೆ ಹೇಳು, ನಾವು ಬಿಲ್ ಹಬ್ಬ ಮಾಡ್ತಾ ಇದ್ವಿ, ನಮಗೆ ಹಾಲು ಬೆಣ್ಣೆ ಮೊಸರು ಎಲ್ಲ ಹೆಚ್ಚಾಗಿ ಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಕರ್ಕೊಂಡ್ಬರ್ಬೇಕು ನೀನು ಅಂತ ಹೇಳ್ತಾರೆ. ಅವರು ಇಲ್ಲಿ ಬರುವಾಗ ನಾನು ಇಲ್ಲಿ ಸಂಚು ಮಾಡಿ ಆ ಮಲ್ಲ ಯುದ್ಧವನ್ನು ನಡೆಸಿ ಆ ಯುದ್ಧದಲ್ಲಿ ಆ ಗಂಡು ಮಕ್ಕಳನ್ನ ಕೊಡ್ತೀನಿ, ಇದು ನನ್ನ ಪ್ಲ್ಯಾನ್ ಅಂತ ಹೇಳ್ತಾರೆ. ಅಕ್ರೂರ ಹೇಳ್ತಾರಂತೆ, ನೀನು ಏನು ಬೇಕಿದ್ರು ಪ್ಲ್ಯಾನ್ ಮಾಡ್ಬೋದು, ನೀನೇನು ಬೇಕಿದ್ರು ನೀನು ಸಂಚು ಮಾಡ್ಕೋಬೋದು, ಆದರೆ ದೈವ ಇಚ್ಛೆ ಏನಿದೆ ಅದೇ ನಡೆಯೋದು ಅಂತ ಈ ಕಡೆ ಹೇಳ್ತಾ ಇದ್ದಾರೆ. ಕಂಸನಿಗೆ ಕೋಪ ಬರುತ್ತದೆ, ಏನು ಹೇಳ್ತಾ ಇದೆಯಾ ನೀನು? ಇಲ್ಲ, ನಿನ್ನ ಮಿತ್ರನಾದ್ರಿಂದ ನಾನು ಹೇಳ್ತಾ ಇದ್ದೀನಿ, ನೀನು ಏನು ಬೇಕಿದ್ರು ನೀನು ಪ್ಲಾನಿಂಗ್ ಮಾಡ್ಬೋದು, ಆದರೆ ಏನು ನಡಿಬೇಕು ಅದೇ ನಡೆಯುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಕಂಸನಿಗೆ ಸಿಟ್ಟು ಬರುತ್ತೆ. ಕಂಸ ಹೇಳ್ತಾರಂತೆ, ನೋಡು, ನಾನು ಹೇಳಿದಷ್ಟು ನೀನು ಮಾಡು, ನೀನು ಹೋಗಿ ಆ ಕೃಷ್ಣನನ್ನ ಇಲ್ಲಿ ಕಳಿಸೋದು, ಅದೇ ನಿನ್ನ ಕೆಲಸ, ಅದನ್ನ ನೀನು ಮಾಡು ಅಂತ ಹೇಳಿ ಕಳಿಸ್ತಾನೆ. ಅಕ್ರೂರ ಸರಿ ಅಂತ ಹೇಳಿ ಬರ್ತಾನೆ. ಅಕ್ರೂರ ಬರೋ ಮುಂಚೆ ಇಲ್ಲಿ ಕಂಸ ಮತ್ತೆ ಈ ಅಕ್ರೂರ ಏನು ಮಾಡ್ತಾನೆ,
ಇನ್ನೊಂದು ಒಂದು ಟ್ರಯಲ್ ನಾನೇ ಮಾಡಬೇಕು ಅಂತ ಕೇಶಿ ಅನ್ನೋ ಒಬ್ಬ ಹಸುರ ಅವನನ್ನು ಕರೆಸ್ತಾನಂತೆ. ಕೇಶಿನ ಕರೆಸ್ಬಿಟ್ಟು, ನೋಡು ನೀನು ಬೃಂದಾವನಕ್ಕೆ ಹೋಗಿ ಆ ಕೃಷ್ಣನನ್ನು ಸಂಹಾರ ಮಾಡಿಬಿಡ್ಬಾ ಅಂತ ಹೇಳ್ತಾನೆ. ಇದು ಇನ್ನೊಂದು ಟ್ರಯಲ್ ಕಂಸನ. ಕೇಶಿನ ಕರೆಸಿ ಇದೆಲ್ಲ ಹೇಳಿದ್ಮೇಲೆ ಕೇಶಿ ಹೇಳ್ತಾನಂತೆ, ನಾನು ಅದನ್ನು ಖಂಡಿತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಶಿ ಒಂದು ಕುದುರೆಯ ರೂಪದಲ್ಲಿ ಹೋಗ್ತಾನೆ. ಕುದುರೆಯ ರೂಪದಲ್ಲಿ ಬಂದು ಇಲ್ಲಿ ಕೃಷ್ಣನ ಹತ್ರ ಬರ್ತಾ ಇರ್ತಾನೆ ಕೇಶಿ. ಅವನು ಬರುವಾಗ ಇಲ್ಲಿ ನಾರದರು ಬಂದಿರ್ತಾನೆ ಕೃಷ್ಣನಿಗೆ ಹೇಳ್ತಾನಂತೆ, ಕೃಷ್ಣ ಸಾಕು ಮಾಡು ನಿನ್ನ ಲೀಲೆ ಇಲ್ಲಿ. ನೀನಿವಾಗ ಅವನಿಗೆ ಕೃಷ್ಣನಿಗೆ ಇವಾಗ 12 ವರ್ಷ. ಕೃಷ್ಣ ಇವಾಗ 12 ವರ್ಷ ಮತ್ತು ದೊಡ್ಡವನಾಗಿದ್ದಾನೆ. ಕೃಷ್ಣ ನೀನು ಯಾವಾಗ ಕಂಸನನ್ನು ಕೊಡ್ತೀಯ, ಯಾವಾಗ ರುಕ್ಮಿಣಿಗೆ ಮದುವೆ ಆಗ್ತೀಯ, ಇದನ್ನೆಲ್ಲ ನಾನು ನೋಡ್ಬೇಕು ಕೃಷ್ಣ. ಬೇಗ ಈ ನಿನ್ನ ಲೀಲೆಯನ್ನು ಮುಗಿಸಿ, ಬಾಲ ಲೀಲೆಯನ್ನು ಮುಗಿಸಿ ನೀನು ಬಂದಿರುವ ಕಾರ್ಯವನ್ನು ನೀನು ಮಾಡು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನಂತೆ, ನಾರದ ಅದಕ್ಕೆಲ್ಲ ಸಮಯ ಬರುತ್ತೆ, ನಾನು ಮಾಡ್ತೀನಿ, ನೀನು ಏನು ಇದು ಮಾಡಬೇಡ, ನಿನ್ನ ಕಾರ್ಯ ನೀನು ಮಾಡಿದ್ಯಾ, ಹೋಗು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಈಗ ಈ ಕೇಶಿ ಬಂತು. ಈ ಕೇಶಿ ಬಂದಿದ್ದ ತಕ್ಷಣ ಎಲ್ಲ ಕಡೆ ರಭಸದಿಂದ ಬಂದು ಅಲ್ಲೆಲ್ಲ ಗಲಾಟೆ ಶುರುವಾಯಿತು. ಕೃಷ್ಣ ಹೊರಗೆ ಬಂದು ನೋಡ್ತಾನೆ, ಕೇಶಿ ಒಂದು ಕುದುರೆಯ ಅವತಾರದಲ್ಲಿ ಬಂದಿರೋದನ್ನು ನೋಡಿ ಕೇಶಿ ಯಾರು ಅಂತ ಕೃಷ್ಣನಿಗೆ ಗೊತ್ತಾಯಿತು, ಅದು ಒಂದು ಹಸುರ ಅಂತ ಗೊತ್ತಾಯಿತು. ಕೃಷ್ಣ ಏನು ಮಾಡ್ತಾನೆ, ಬರ್ತಾನೆ, ಕೈಯನ್ನು ಮುಷ್ಟಿ ಮಾಡ್ಕೊತಾನೆ. ಕೈಯನ್ನು ಮುಷ್ಟಿ ಮಾಡಿಕೊಂಡು ಆ ಕುದುರೆಯ ಮುಖಕ್ಕೆ ಮೂತಿಗೆ ಜೋರಾಗಿ ಹೊಡಿತಾನೆ. ಅದು ಹೊಡೆದಿದ್ದ ರಭಸಕ್ಕೆ ಅವನ ಮುಷ್ಟಿ ಬಾಯೊಳಗೆ ಹೋಗಿ ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತಂತೆ. ಆ ಕೇಶಿಯ ಗಂಟ್ಲಿಗೆ, ಆ ಗಂಟ್ಲು ಸಿಕ್ಕಾಕೊಂಡು ಆ ಕೇಶಿಗೆ ಬ್ರೀತ್ ಮಾಡೋಕ್ಕಾಗದೆ, ಶ್ವಾಸ ತಗೊಳಕ್ಕಾಗದೆ ಅವನಲ್ಲೇ ಸತ್ತು. ಕೇಶಿ ಸಂಹಾರನೂ ಆಯಿತು. ಅಕ್ರೂರ ಈ ಕಡೆ ಬರ್ತಾ ಇದ್ದಾನೆ. ಇದಕ್ಕೆ ಈ ವಿಷಯ ಕಂಸನಿಗೆ ಗೊತ್ತಾಯಿತು, ಕೇಶಿನ ಸತ್ತ ಅಂತ. ಕಂಸನಿಗೆ ಈಗ ಖಚಿತ ಆಯಿತು, ಅವನೇ ನನ್ನನ್ನು ಕೊಳ್ಳೋಕೆ ಬಂದಿರೋನು. ಹೇಗಿದ್ರು ಅಕ್ರೂರನ ಕಳಿಸಿದ್ದೀನಿ, ಅಕ್ರೂರ ಕರ್ಕೊಂಡು ಬರ್ತಾನೆ, ಆಗ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಅಕ್ರೂರ ಇವಾಗ ಎಲ್ಲಿಲ್ಲದ ಸಂತೋಷ ಅವನಿಗೆ. ನಾನು ನನ್ನ ಪರಮಾತ್ಮನನ್ನು ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಅವನು ರಥವನ್ನು ಏರಿ, ಅಂದರೆ ಮಥುರದಿಂದ ಬೃಂದಾವನಕ್ಕೆ ಬರೋಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಆಗಿನ ಕಾಲದಲ್ಲಿ ರಥದಲ್ಲಿ ಬರಬೇಕಲ್ಲ, ಅವನ ರಥದಲ್ಲಿ ಬರ್ತಾ ಇರುವಾಗ ಅಕ್ರೂರನಿಗೆ ಎಲ್ಲದ ಯೋಚನೆ, ಯಾವ್ಯಾವುದೋ ಯೋಚನೆ. ಅಯ್ಯೋ ನನ್ನ ಕೃಷ್ಣನ ನೋಡ್ತೀನಿ, ಅವನು ಹೇಗಿರ್ತಾನೋ, ಅವನು ಹೀಗಿರ್ತಾನೆ, ಅವನು ಆಗಿರ್ತಾನೆ, ಅವನು ಹೆಂಗೆ ಏನು ಬಟ್ಟೆ ಹಾಕ್ಕೊಂಡಿರ್ತಾನೆ, ಅವನು ಏನು ವಸ್ತ್ರ ಧರ್ಕೊಂಡಿರ್ತಾನೆ, ಇದೆಲ್ಲ ಕಲ್ಪಿಸ್ಕೊತಾ ಇದ್ದಾನೆ. ಮತ್ತು ಅವನು ಹೌದು, ನಾನು ಅಲ್ಲಿ ಹೋಗಿದ ತಕ್ಷಣ ಕೃಷ್ಣನ ಪಾದ ಇಟ್ಕೊಂಡು ಕೃಷ್ಣ ಅಂತ ಅವನ ಪಾದ ಇಟ್ಕೊಂಡು ನಮಸ್ಕಾರ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಆಗ ಕೃಷ್ಣ ಏನು ಮಾಡ್ತಾನೆ, ಆಗ ಕೃಷ್ಣ ನನ್ನ ಮೇಲೆತ್ತಿ ಅಕ್ರೂರ ಅಂತ ನನ್ನನ್ನು ತಕ್ಕೋತಾನಲ್ವಾ ಅಂತ ಅವನು ಯೋಚನೆ ಮಾಡ್ತಾನೆ. ಮತ್ತೆ ಅವನ ಮನಸ್ಸು ಇನ್ನೊಂಥರ, ಯಾಕಂದರೆ ಮನಸ್ಸು ಹೇಗಿದ್ರು ಅದು ಮನೋವೇಗ ಎಷ್ಟು ಒಂದು ಕಡೆ ಇರಲ್ಲ, ಅದು ಚಂಚಲ. ಅದಕ್ಕೆ ಅಯ್ಯೋ ನಾನು ಹೇಗಿದ್ರು ಕಂಸನ ಕಡೆಯವನು, ನನ್ನನ್ನು ನೋಡಿ ಕೃಷ್ಣ ಆಮೇಲೆ ನೀನು ಕಂಸನ ಕಡೆಯವನು, ನೀನು ಕೆಟ್ಟವನು ಅಂತ ನನ್ನ ನೋಡ್ದೇ ಇದ್ರೆ ಏನು ಮಾಡೋದು, ನನ್ನ ಹತ್ರ ಅವನ ಕಣ್ಣು ನನ್ನ ಹತ್ರ ಅವನ ಮುಖಾನ ತಿರ್ಸಿದ್ರೆ ಇದ್ರೆ ಏನು ಮಾಡೋದು ಅಂತ ಯೋಚನೆ ಇರ್ತದೆ. ಈ ರೀತಿ ಯೋಚನೆ ಮಾಡ್ತಾ ಇರುವಾಗ ಅಯ್ಯೋ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯದ ಕಾರ್ಯ ಮಾಡಿದ್ದೀನಿ, ಈಗಾದರೂ ನನಗೆ ಆ ಕೃಷ್ಣನ ದರ್ಶನ ಸಿಗತ್ತೆ, ನನಗೆ ಆ ದರ್ಶನ ಸಿಗೋ ಹಾಗಾಗಲಿ ಅಂತ ಅವ್ನು ಯೋಚನೆ ಮಾಡ್ಕೊಂಡು ಬರ್ತಾನೆ. ಬೃಂದಾವನದ ಹತ್ರ ಬರ್ತಾನೆ. ಬೃಂದಾವನದ ಹತ್ರ ಬಂದು ಕೂಡ ಹಿಡಿತಾನಂತೆ ರಥದಿಂದ ಹಿಡಿದು ನೋಡ್ತಾನೆ, ಬೃಂದಾವನದ ಮಣ್ಣಿನ ಮೇಲೆ ಅವನ ನನ್ನ ದೊರೆ, ನನ್ನ ದೈವದ ಅಂದರೆ ನಾರಾಯಣನ ಪಾದ ಚಿಹ್ನೆ, ಕೃಷ್ಣನ ಪಾದ ಚಿಹ್ನೆ, 12 ವರ್ಷ ಮಗು ಪಾದ ಚಿಹ್ನೆಗಳು ಕಾಣುತ್ತದೆ. ಆ ಚಿಹ್ನೆ ನೋಡ್ತಾ ಇದ್ರೆ ಅದು ಫಳ 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 ಹೊಡಿತಾ ಇತ್ತು. ಇದೇ ಕೃಷ್ಣನ ಪಾದ ಚಿಹ್ನೆ ಅಂತ ಕೇಳ್ತಾರೆ. ಈ ಚಿಹ್ನೆ ಯಾಕೆ ಹೀಗೆ ಹೊಡಿತಾ ಇದೆ ಅಂತ ಯೋಚನೆ ಮಾಡ್ತಾರೆ. ಭಾಗವತದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಅಕ್ರೂರ ಈ ಪಾದ ಚಿಹ್ನೆಯನ್ನು ನೋಡಿದಾಗ ಆ ಪಾದ ಚಿಹ್ನೆಯಿಂದ ನೀವು ಟಿವಿಲೆಲ್ಲ ನೋಡಿರ್ಬೋದು, ಲೈಟ್ ಬರ್ತಾ ಇರುತ್ತೆ ಒಂಥರ ಅದು ಸ್ಪಾರ್ಕಲ್. ಏನು ಅಂದರೆ ಭಾಗವತದಲ್ಲಿ ಬರೆದಿರೋದು ಏನು ಅಂದರೆ, ಕೃಷ್ಣನ ಪಾದ ಚಿಹ್ನೆಗಳು ಎಲ್ಲೆಲ್ಲಿ ನಡೆದಿದ್ದೇವೆ ಅಲ್ಲೆಲ್ಲ ದೇವತೆಗಳು ಬಂದು ಅವರು ಶಿರಸ್ಸನ್ನು ಮುಟ್ಟಿಸ್ತಾ ಇದ್ದಾರೆ. ಅವರ ಶಿರದಲ್ಲೆಲ್ಲ ಕಿರೀಟ ಇತ್ತು. ಕಿರೀಟ ಎಲ್ಲ ಚಿನ್ನದ ಮತ್ತು ಅದರಲ್ಲೆಲ್ಲ ನವರತ್ನಗಳು
ಮತ್ತೆ ವಜ್ರ ವೈಡೂರ್ಯ ಅದೆಲ್ಲ ಇರ್ತಾ ಇತ್ತು. ಅವ್ರು ಯಾವಾಗ ಅವ್ರ ತರ ಶಿರವನ್ನ ಆ ಪಾದಕ್ಕೆ ಮುಟ್ಟಿಸ್ತಾ ಇದ್ರು, ಅದರದ್ದು ಪುಡಿಗಳೆಲ್ಲ ಅಲ್ಲಿ ಬಿದ್ದಿರ್ತದೆ. ಆ ಪುಡಿಗಳು ಅಲ್ಲಿ ಶೈನ್ ಕೊಡ್ತಾ ಇದ್ದಾರೆ. ಅದನ್ನ ಅಲ್ಲಿ ಬಂದಿದ್ದಾರೆ. ಅವ್ರದೆಲ್ಲ ಪ್ಯೂರ್ ಡೈಮಂಡ್ಸ್, ಪ್ಯೂರ್ ಗೋಲ್ಡ್ ಅದೆಲ್ಲ ಅಲ್ಲಿ ಬಿದ್ದಿತ್ತು. ಆ ಚಿನ್ನದ ಪುಡಿಗಳು, ಆ ವಜ್ರದ ಪುಡಿಗಳು, ಆ ವಜ್ರ ಸಣ್ಣ ಸಣ್ಣ ವಜ್ರಗಳಲ್ಲಿ ಉದುರಿತ್ತು. ಅದೆಲ್ಲ ಅದು ಅಂತ ಆ ಅಕ್ರೂರ ಅನ್ಕೋತಾನಂತೆ ಇದೆಲ್ಲ ನನ್ನ ಸ್ವಾಮಿಯ ಪಾದ ಚಿಹ್ನೆ, ಇದ್ರ ಮೇಲೆ ನನ್ನ ಪಾದ ಹೇಗಿಡ್ಲಿ ನಾನು, ಅಯ್ಯೋ ಇದ್ರ ಮೇಲೆ ನನ್ನ ಪಾದ ಇಡಲ್ಲ ಅಂತ ಹೇಳಿ ಅವನು ಅದ್ರ ಮೇಲೆ ಹೊರಳಾಡ್ಕೊಂಡು ಹೋಗ್ತಾನಂತೆ. ಇದು ಧೂಳಿ ಸ್ಮರಣ, ಆ ಧೂಳಿಯ ಸ್ಮರಣೆ ಮಾಡೋದು. ಆ ಮಣ್ಣಿನ ಧೂಳಿ, ಆ ಬೃಂದಾವನದ ಮಣ್ಣಿನ ಧೂಳಿಗೆ ಅಷ್ಟು ಮಹತ್ವ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಗೊತ್ತಿದೆ, ರಾಯರಿಗೂ ಮೃತ್ತಿಕೆ ಅಂತ ಹೇಳ್ತಾರೆ. ರಾಯರ ಮೃತ್ತಿಕೆ ಅಂತ ಇಟ್ಕೋತಾರೆ. ಮೃತ್ತಿಕೆ ಅಂದ್ರೆ ಮರಳು. ಆ ಮರಳಿಗೂ ಅಷ್ಟೇ ಇದಿತ್ತಂತೆ. ಏನು ಇದೊಂದು ಚಿಕ್ಕ ಕಥೆ ಅದನ್ನು ಹೇಳ್ಬಿಡ್ತೀನಿ ಬೇಗ. ರಾಯರಿಗೆ ಒಬ್ಬ ಸೇವಕನಿದ್ದಂತೆ. ಅವನಿಗೆ ಅಷ್ಟು ಬುದ್ಧಿ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಯವರಿಗೆ ಒಬ್ಬ ಸೇವಕರು, ಅವನಿಗೆ ಯಾವ ಅವನು ಆ ಪಾಠಶಾಲೆಗೆ ಸೇರಿದಾಗ ಅವನಿಗೆ ಬುದ್ಧಿ ಏನು ಓದೋದಕ್ಕೆ ಬರ್ತಾ ಇರಲಿಲ್ಲ. ಅವನ ಬುದ್ಧಿ ಕಮ್ಮಿ. ಅವ್ನಿಗೆ ಏನು ಮಾಡಿಸೋದು ಅಂತ ಹೇಳಿ ಅವ್ರಿಗೆ ಏನು ಕಾರ್ಯ ಕೊಟ್ಟರು ಅಂದರೆ ರಾಯರು, ನಾನು ನೋಡಪ್ಪ ಎಲ್ಲಾದರೂ ನಾನು ಹೊರಗಡೆ ಹೋಗ್ಬಿಡ್ತೀನಿ, ಬಂದಾಗ ನನ್ನ ಕಾಲಿಗೆ ನೀರು ಹಾಕು, ಅದೇ ನಿನ್ನ ಕೆಲಸ. ಯಾಕಂದರೆ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಿದ ತಕ್ಷಣ ನಮ್ಮ ಕಾಲು ತೊಳ್ಕೊಂಡು ಮನೆ ಹೊರಗಡೆ ಹೋಗಬೇಕು. ಅದು ಹೊರಗಡೆ ಮುಂಚಿನ ಕಾಲದಲ್ಲಿ ಹೊರಗಡೆನೇ ಇರ್ತಿತ್ತು. ಅದು ಈಗ ನಮ್ಗೆ ಅದಕ್ಕೆ ವ್ಯವಸ್ಥೆ ಇಲ್ಲ. ಅಟ್ಲೀಸ್ಟ್ ನಾವು ಬಂದಿದ ತಕ್ಷಣ ಬಾತ್ರೂಮ್ಗೆ ಹೋಗ್ಬಿಟ್ಟು ನಮ್ಮ ಕಾಲು ತೊಳ್ಕೊಂಡು ಆಮೇಲೆ ನಾವು ಬೇರೆ ಕಡೆ ಓಡಾಡಬೇಕು ಅಂತ ಹೇಳ್ತಾರೆ. ಈ ಕಾರ್ಯನ ಅವನಿಗೆ ಕೊಟ್ಟರು, ನೀನು ನನ್ನ ಪಾದಕ್ಕೆ ನೀರು ಹಾಕಬೇಕು ಅಂತ. ಅವನು ನಿಷ್ಠೆಯಿಂದ ನಾವು ಎಲ್ಲಿ ಹೋಗಿ ಬಂದ್ರೂ ಪಾದಕ್ಕೆ ನೀರು ಹಾಕ್ತಾ ಇದ್ರು. ಹೀಗೆ ಅವನು ದೊಡ್ಡವನಾದ, ಅಂದರೆ ಗುರುಕುಲದಲ್ಲಿ ಮುಂಚೆ ಚಿಕ್ಕವ್ರಿಗೆ ಹಾಕ್ತಾ ಇದ್ರು. ದೊಡ್ಡವನಾದಾಗ ಅವನಿಗೆ ಮದುವೆ ಮಾಡಬೇಕು ಅಂತ ತಂದೆ ತಾಯಿ ಡಿಸೈಡ್ ಮಾಡಿ ಒಂದು ಹುಡುಗಿನ ನೋಡಿದ್ರಂತೆ. ಮದುವೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಆ ಮಗನನ್ನು ಕರೆಸಿದ್ರಂತೆ. ರಜಾ ಹಬ್ಬ ಅಂತ. ಅವರು ರಾಯರ ಹತ್ರ ಬಂದು ನನಗೊಂದು 2 ದಿವಸ ರಜಾ ಬೇಕು, ನಾನು ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಕು. ರಾಯರು ಹೇಳ್ತಾರಂತೆ, ನೀವು ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ, ಬರೀ 2 ದಿವಸ ಅಲ್ಲ, 1 ವಾರ ರಜಾ ಕೊಡ್ತೀನಿ, ಹೋಗು. ಸರಿ ಅಂತ ಹೇಳಿ ಹೋಗುವಾಗ, ನಿಲ್ಲು, ನೀನು ಇಷ್ಟು ದಿವಸ ನಾನು ಸೇವೆ ಮಾಡಿದ್ಯಾ, ನಿನಗೆ ಒಂದಿಷ್ಟು ದುಡ್ಡು ಕೊಡ್ತೀನಿ. ಆವಾಗ ನೀನು ಹೇಳ್ತಾರಂತೆ, ಅವ್ನು ದಡ್ಡ ಆದರೂ ಅವ್ನು ಹೇಳೋ ಮಾತಾಡೋದು, ರಾಯರೇ ನನಗೆ ಸಿಕ್ಕಿರೋ ಅವಕಾಶ ನಿನ್ನ ಪಾದ ಸೇವೆ ಮಾಡೋದು, ಆ ಪಾದ ಸೇವೆಗೆ ನನಗೆ ದುಡ್ಡು ಕೊಡಬೇಡ. ನಾವೆಲ್ಲಾದರೂ ಹೋಗಿ ಇವಾಗ ಶೃಂಗೇರಿ ಮಠಕ್ಕೆ ಹೋಗಿಲ್ಲ, ಶೃಂಗೇರಿ ಮಠ ಅಲ್ಲ, ಎಲ್ಲಾದರೂ ಹೋಗಿ ಪಾದ ಸೇವೆ ಮಾಡಬೇಕಂದ್ರೆ ನಾವೇ ದುಡ್ಡು ಕೊಟ್ಬಿಟ್ಟು ಪಾದ ಸೇವೆ ಮಾಡಬೇಕು. ಪಾದ ಸೇವೆಗೆ ದುಡ್ಡು ಕೊಡಬೇಕು. ಎಲ್ಲ ಕಡೆ ದೇವಸ್ಥಾನದಲ್ಲಿ ಪಾದ ಸೇವೆ ಮಾಡಬೇಕಂದ್ರೆ ನಾವು ದುಡ್ಡು ಕೊಟ್ಟು ಅದಕ್ಕೆ ಚೀಟಿ ತಗೊಂಡು ಆಮೇಲೆ ಪಾದ ಸೇವೆ ಮಾಡಬೇಕು. ಹೀಗೆ ಎಲ್ಲ ಕಡೆ ನಾವು ದುಡ್ಡು ಕೊಟ್ಟು ಪಾದ ಸೇವೆ ಮಾಡುವಂಥದ್ದು. ಆದರೆ ನೀನು ನನಗೆ ಈ ಅವಕಾಶ, ನೀವು ನನಗೆ ಈ ಅವಕಾಶ ಕಲ್ಪಿಸಿದರ, ಇದಕ್ಕೆ ನನಗೆ ದುಡ್ಡು ಕೊಡಬೇಡಿ. ನನ್ನ ಈ ಸೇವೆಗೆ ಒಂದು ಲೈಕ್ ಇದೇ ಇರಲ್ಲ, ನನಗೆ ಸೇವೆ ಮಾಡಿರೋದಕ್ಕೆ ನನಗೆ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ದುಡ್ಡು ತೊಗೊಂಡು ಹೋಗು, ಮದುವೆಗೆ ಹೋಗ್ತಾ ಇದೆಯಾ, ಯಾಕೆ ಹೋಗ್ತೀಯ ಅಂತ ಹೇಳ್ತಾರೆ. ಇಲ್ಲ ಬೇಡ ಅಂತ ಹೇಳಿದಾಗ ಅವನು ಹೇಳ್ತಂತೆ, ನೀನು ನನಗೆ ಕೊಡಬೇಕು ಅಂದರೆ ನನ್ನ ಒಂದೇ ಒಂದು ಕೋರಿಕೆ ಇದೆ, ಅದನ್ನು ನೋಡಿ ಏನು ಅಂತ ಕೇಳಿದಾಗ, ನಿಮ್ಮ ಪಾದಕ್ಕೆ ನೀರು ಹಾಕ್ತಾ ಇದ್ದೀನಲ್ಲ, ಆ ಜಾಗದಲ್ಲಿ ಏನಿದೆ ಆ ಮಣ್ಣನ್ನು ಮಾತ್ರ ನಾನು ತಗೊಂಡು ಹೋಗ್ತೀನಿ. ಅಯ್ಯೋ ಏನೋ ದಡ್ಡ, ದುಡ್ಡು ಕೊಡ್ತೀನಿ ಅಂದರೆ ದುಡ್ಡು ಬೇಡ ಅಂತ ಹೇಳಿ ಮಣ್ಣನ್ನು ತಗೊಂಡು ಹೋಗ್ತೀನಿ ಅಂತಿದ್ಯಾ? ಸರಿ, ನಿಮ್ಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗೋಣ. ಸರಿ, ಅವನು ಆ ಮಣ್ಣನ್ನು ಒಂದಿಷ್ಟು ಮುದ್ದೆ ಮಾಡಿಕೊಂಡು, ಮಣ್ಣಿನ ಉಂಡೆ ಮಾಡಿಕೊಂಡು ಅದನ್ನು ಡಬ್ಬಿ ಒಳಗಡೆ ಹಾಕ್ಕೊಂಡು ಅವ್ನು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ದೂರ, ಅವನ ಮನೆಗೆ ಹೋಗೋಕ್ಕೆ ದೂರ, ರಾತ್ರಿ ಅಲ್ಲೇ ಒಬ್ಬರು ಮನೆ ಹತ್ರ ಜಗಲಿ ಮೇಲೆ ಮಲ್ಕೊಂಡಿದ್ದಾರೆ. ಜಗಲಿ ಮೇಲೆ ಮಲ್ಕೊಂಡಿದ್ದಾಗ ಮಧ್ಯರಾತ್ರಿ ಒಂದು ಪಿಶಾಚಿಗಳು ಬಂದು ಆ ಮನೆ ಒಳಗಡೆ ಹೋಗಬೇಕು ಅಂತಿದ್ದಾಗ ಇವನು ಅಡ್ಡ ಆ ಜಗಲಿ ಮೇಲೆ ಇದ್ದಿದ್ದೀವಿ. ಅವನು ಎಬ್ಬಿಸಿ, ನೀನು ಇಲ್ಲಿಂದ ಹೋಗು, ನಾನು ಆ ಮನೆಯವನು ನನಗೆ ತುಂಬ ಕಾಟ ಕೊಟ್ಟಿದ್ದಾನೆ, ಅವನ ಮಗನನ್ನು ಸಾಯಿಸಬೇಕು, ನೀನು ಹೋಗು ಅಂತ ಹೇಳ್ತಾನೆ. ಇವನಿಗೆ ಭಯ ಪಿಶಾಚಿಯಿಂದ. ಅವನ ಹತ್ರ ಇದ್ದಿದ್ದ ಬ್ಯಾಗ್ ಏನಿತ್ತು, ಆ ಬ್ಯಾಗಿನ ಪಿಶಾಚಿಗಳು ಬಿಸಾಕ್ತಾನೆ. ಬಿಸಾಕಿದ ತಕ್ಷಣ ಆ ಪಿಶಾಚಿ ಸುಟ್ಟೋಗುತ್ತೆ. ಅದು ಫುಲ್ಲು ಮೈ ಸುಟ್ಟೋಗುತ್ತೆ, ಅದನ್ನು ಆಕಾರ ಸುಟ್ಟೋಗುತ್ತೆ. ಈ ಶಬ್ದಕ್ಕೆ ಅಲ್ಲಿ ಮನೆಯೊಳಗೆ ಇದ್ದವರೆಲ್ಲ ಹೊರಗಡೆ ಬರ್ತಾರೆ. ದೇಸಾಯಿ ಅವರು ಬರ್ತಾರೆ, ಹೊರಗಡೆ ಬಂದು ನೋಡ್ತಾರೆ, ಏನಾಯಿತು
ಹೇಳಿದಾಗ ಇವನು ಹೇಳ್ಕೊಂಡಿದ್ದೆ, ನಾನು ಈ ಥರ ರಾಯರ ಸೇವೆ ಮಾಡೋದು, ರಾಯರ ಸೇವಕ ನಾನು. ನನ್ನ ಮನೆಗೆ ಹೋಗ್ತಾ ಇದ್ದೆ, ರಾತ್ರಿ ಆಗಿತ್ತು, ಇಲ್ಲಿ ಮಲ್ಕೊಂಡೆ. ಈ ಪಿಶಾಚಿ ಬಂದು ನಿಮ್ಮ ಮಗನನ್ನು ಸಾಯಿಸಬೇಕು, ನೀವೇನೋ ತೊಂದರೆ ಕೊಟ್ಟಿದ್ದೀರಾ, ನಿಮ್ಮ ಮಗನನ್ನು ಸಾಯಿಸಬೇಕು ಅಂತ ಹೇಳಿ ಬಂದಿದ್ದು. ಅದಕ್ಕೆ ನಾನು ಅವನನ್ನ ತಡಿಯೋಕ್ಕಾಗಲಿಲ್ಲ. ಅಂದರೆ ನನ್ನ ಹತ್ರ ಇದ್ದಿದ್ದ ಬ್ಯಾಗನ್ನು ಹೊರಡಿಸ್ದೆ. ಅದೇ ಸರಿ ಅವ್ನ ಕೆಲಸದವ್ರಿಗೆ ಹೇಳ್ತಾನೆ ಅಂದರೆ, ಆ ಬ್ಯಾಗಲ್ಲಿ ಏನಿದೆ ಹೋಗಿ ನೋಡು, ಏನಾದರೂ ಬಾಂಬ್ ಹಿಂಗೆ ತಂದ್ಬಿಟ್ಟಿದಾನ, ರಾಯರ ಸೇವಕನಂತಾನೆ ಬಾಂಬ್ ಇದೆಯಾ, ಏನೋ ತಂದಿದ್ದಾರೆ, ಮಾರಕ ವಸ್ತ್ರ ಏನೋ ತಂದಿದ್ದಾರೆ ನೋಡು. ಅವನೋಗಿ ನೋಡ್ತಾನೆ, ಅದರಲ್ಲಿ ಮಡಿ ಪಂಚೆ ಏನಿರುತ್ತೆ, ಮಡಿ ಪಂಚೆ ಮಡಿ ವಸ್ತ್ರ ಅಷ್ಟೇ ಇರುತ್ತೆ. ಮತ್ತು ಒಂದು ಸಣ್ಣ ಡಬ್ಬಿ ಇದೆ ಅಂತ ಹೇಳ್ತಾರೆ. ಆ ಡಬ್ಬಿಲಿ ಏನಿದೆ ನೋಡು, ಡಬ್ಬಿಲಿ ನೋಡ್ತಾನೆ ಮಣ್ಣು. ಇದು ಏನಿದು ಅಂತ ಕೇಳ್ತಾರೆ. ಇದು ಏನಿಲ್ಲ, ನನ್ನ ರಾಯರ ಪ್ರತಿ ದಿವಸ ಸೇವೆ ಮಾಡ್ತಾ ಇದ್ದೆ, ಆ ಮಣ್ಣನ್ನು ನಾನು ತಗೊಂಡಿದ್ದೀನಿ. ಅದು ಅಯ್ಯೋ, ಈ ನಿನ್ನ ರಾಯರ ಪಾದದ ಮಣ್ಣನ್ನು ತಂದಿದೆಯಲ್ಲ, ಆ ಮೃತ್ತಿಗೆನೇ ನನಗೆ ಕಾಪಾಡಿದ್ರು ಅಂತ ಅವ್ನು ಹೇಳ್ತಿದ್ದೆ. ನೀನು ಹಿಂಗ್ಯಾಕೆ ಮಲ್ಕೊಂಡಿದ್ಯಾ, ಬಾ ಹೊರಗಡೆ ಮಲ್ಕೊಂಡು ಹೇಳಿ ಅವ್ನು ಹೊರಗಡೆ ಮಲಗಿಸಿ ನೀನು ಮದುವೆ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ 10,000 ರೂಪಾಯಿ, ಆವಾಗಿನ ಕಾಲದಲ್ಲಿ 10,000 ರೂಪಾಯಿ ಅವ್ನು ಕೊಡ್ತಾರೆ. ಇದು ಆ ಮೃತ್ತಿಗೆ ಮಣ್ಣಿ, ಆ ಮಣ್ಣಿಗೆ ಅಷ್ಟು ಪ್ರಭಾವ. ಮಂತ್ರಾಲಯಕ್ಕೆ ಹೋದ್ರು ಮೃತ್ತಿಕೆ ಇಟ್ಕೊಳ್ತಾರೆ. ಈ ಥರ ಆ ಮೃತ್ತಿಕೆಗೆ ಅಷ್ಟು ಮಹತ್ವ ಇದೆ. ಅದೇ ರೀತಿ ಇಲ್ಲಿ ಅಕ್ರೋಡ ಕೂಡ ಆ ಮಣ್ಣನ್ನು ತಗೊಂಡಿದ್ದಾರೆ. ಈ ಕಥೆಯಲ್ಲಿ ಏನಂದರೆ, ರಾಯರ ಹತ್ರ ಅವ್ನು ದುಡ್ಡು ಇಸ್ಕೊಂಡು ಬಂದಿದ್ದಿದ್ರೆ ರಾಯರು ಎಷ್ಟೊಂದು 500, 600, 1,000 ಎಲ್ಲ ಕೊಡ್ತಾಯಿದ್ರು. ಅವರು ದುಡ್ಡು ಕೇಳಿಲ್ಲ, ಅವರು ಮಣ್ಣನ್ನು ಕೇಳಿದ್ರು ಅಷ್ಟೇ. ಆ ಮೃತ್ತಿಕೆ ಮಹಿಮೆಯಿಂದ ಇವನಿಗೆ ರಾಯರು ಕೊಡೋದಕ್ಕಿಂತ ಹೆಚ್ಚಾಗಿ ಕೊಟ್ಬಿಟ್ಟು 10,000 ರಾಯರು ಎರಡೂ ಕರುಣಿಸಿದ್ದಾರೆ ಅಂತ ಅಕ್ರೂರ. ಅದಕ್ಕೆ ಆ ಮಣ್ಣಿನ ಮೇಲೆ, ಆ ಮಣ್ಣು ನನ್ನ ಪರಮಾತ್ಮ ನಡೆದಿರೋ ಮಣ್ಣು, ಈ ಮಣ್ಣಿನ ಮೇಲೆ ನಾನು ನಡಿಬಾರ್ದು ಅಂತ ಹೇಳಿ ಉರುಳ್ಕೊಂಡು ಹೋಗ್ತಾನೆ. ಉರುಳ್ಕೊಂಡು ಹೋಗಿ ನಂದಗೋಪಾಲನ ಮನೆ ಹುಡುಕೊಂಡು ಅಲ್ಲಿ ನಂದಗೋಪಾಲನ ಮನೆಯೊಳಗೆ ಹೋಗಿ ಕಾಯ್ತಾರೆ. ಕೃಷ್ಣ ದನ ಕಾಯಕ್ಕೆ ಹೋಗಿದ್ದಾನೆ. ದನ ಕಾಯಕ್ಕೆ ಹೋಗಿ ಸಂಜೆ ಆಯಿತು. ಇಷ್ಟೊತ್ತಿಗೆ ಅಕ್ರೂರ ಬಂದಿದ್ದಾರೆ. ದನ ಕಾದು ಬರ್ತಾರೆ ಮನೆಗೆ ಬಂದಾಗ ನೋಡ್ತಾನೆ ಅಕ್ರೂರ ಬಂದಿದ್ದಾನೆ, ದಂಡಿದ್ದಾನೆ. ಅಕ್ರೂರ ಬೆಳಗ್ಗೆಯಿಂದ ಬಂದಿದ್ದಾನೆ, ದಣಿತಿ ಅಲ್ಲಿ ಕೂತಿದ್ದಾನೆ. ಬಂದಿದ್ದ ಕೂಡಲೇ ಅಕ್ರೂರ ಅಂತ ಕರೀತಾನೆ. ಆ ಅಕ್ರೂರ ಓಡಿ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದ ತಕ್ಷಣ ಕೃಷ್ಣ ಅವನನ್ನು ಮೇಲೆತ್ತಿ ಅವನನ್ನು ತಪ್ಕೋತಾನಂತೆ. ಅಂದರೆ ಅಲ್ಲಿ ಕೂತ್ಕೊಂಡು ಅಕ್ರೂರ ಏನು ಯೋಚನೆ ಮಾಡಿದ್ದ ಅದನ್ನೇ ಕೃಷ್ಣ ಮಾಡಿದರು. ಮಾಡಿಬಿಟ್ಟು ಅಕ್ರೂರ ಹೇಗಿದೆಯಾ ನೀನು ಅಂತ ಕೇಳ್ತಿದ್ದಾನೆ. ಅಕ್ರೂರನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು. ನಾನು ಕೂತ್ಕೊಂಡು ಏನು ಯೋಚನೆ ಮಾಡಿದೆ ಅದು ನನ್ನ ಪ್ರಭು ಗೊತ್ತಾಗೋಯ್ತಲ್ಲ ಅಂತ ಹೇಳಿ ಧಾರಾಕಾರವಾಗಿ ನೀರು. ಆಮೇಲೆ ಎಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ಕೇಳ್ತಾರಂತೆ, ನಮ್ಮ ಮಾವ ಕಂಸ ಹೇಗಿದ್ದಾರೆ, ಎಲ್ಲ ಹೇಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ಇಲ್ಲಿ ಬಂದಿದ್ದ ಕಾರಣ ಅಂತ ಕೇಳ್ತಾರಂತೆ ಕೃಷ್ಣ. ಬಿಲ್ ಹಬ್ಬ ಮಾಡ್ತಾ ಇದ್ದೀವಿ, ಧನುರ್ಯಜ್ಞ ಮಾಡ್ತಾ ಇದ್ದೀವಿ, ನೀನು ಬರಬೇಕಂತೆ, ಮತ್ತು ನಿಮ್ಮ ಕಡೆಯಿಂದ ಹಾಲು ಮೊಸರು ಎಲ್ಲ ಬೇಕಂತೆ, ಅದನ್ನು ಹೇಳೋದಕ್ಕೆ ನನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾರಂತೆ. ಹೋಗೋಣ, ನೀನು ಇವತ್ತು ದಂಡಿದೆಯಾ, ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಊಟ ಮಾಡ್ಕೊಂಡು ಹೋಗಿ ಬೆಳಗ್ಗೆ ಸೂರ್ಯೋದಯಕ್ಕೆ ಹೊರಡೋಣ ಅಂತ ಹೇಳ್ತಾರೆ. ಸರಿ ಅಂತ ಅಕ್ರೂರ ಹೇಳಿ ಈ ಕಡೆ ಬರ್ತಾರೆ. ಇಲ್ಲಿ ಹೇಳಿದ್ದೇ ತಡ, ಬ್ರಾಡ್ಕಾಸ್ಟ್ ನ್ಯೂಸ್ ಎಲ್ಲ ಕಡೆ ನ್ಯೂಸ್ ಹರಡಿತು. ಕೃಷ್ಣ ಮಥುರಾಗೆ ಹೋಗ್ತಾನೆ, ಕೃಷ್ಣ ಮಥುರೆಗೆ ಹೋಗ್ತಾನೆ, ಅಕ್ರೂರ ಅನ್ನೋದು ಯಾರೋ ಬಂದಿದ್ದಾನೆ, ಅಕ್ರೂರ ಬಂದು ಕೃಷ್ಣನ ಕರ್ಕೊಂಡು ಹೋಗ್ತಾನೆ ಅಂತ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗೋಯ್ತಂತೆ. ಆ ಗೋಪಿಕಾ ಸ್ತ್ರೀಯರಿಗೆಲ್ಲ ಮನಸ್ಸಲ್ಲಿ ಕಷ್ಟ. ಕೃಷ್ಣ ಹೋಗ್ತಾನ ಅಂತ ಎಲ್ಲ ಗೋಪಿಕಾ ಸ್ತ್ರೀಯರು ರಾತ್ರಿ ಒಂದು ಸಭೆ ಕಟ್ಕೊತಾರೆ. ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು, ಕೃಷ್ಣನ ನಾವು ಹೋಗೋಕ್ಕೆ ಬಿಡಬಾರ್ದು, ಅವನೆಲ್ಲೂ ಹೋಗ್ಬಾರ್ದು, ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿ ನಾಳೆ ಬೆಳಗ್ಗೆ ಏನು ಮಾಡೋಣ, ಅವ್ನು ಬೆಳಗ್ಗೆನೇ ಹೋಗ್ತಾನಂತಲ್ಲ, ಬೆಳಗ್ಗೆ ಸೂರ್ಯೋದಯಕ್ಕೆ ಹೋಗ್ತಾನಂತಲ್ಲ, ನಾವೆಲ್ಲ ಬಂದು ಅವನ ರಥಕ್ಕೆ ಏನಿದೆ ಆ ರಥನ ನಾವು ಆ ರಥದ ಮುಂದೆ ನಿಂತ್ಕೊಂಡು ಆ ರಥವನ್ನು ತಡೆ ಹಾಕ್ಬಿಟ್ಟು ಕೃಷ್ಣ ಹೋಗದೆ ನಾವು ಮಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಈ ಹೆಣ್ಮಕ್ಳೆಲ್ಲ ಡಿಸ್ಕಷನ್ ಮಾಡಿ ಯಾರು ಯಾವ ಕಡೆಯಿಂದ ಬರಬೇಕು, ಯಾರು ಈ ಕಡೆಯಿಂದ ಬರಬೇಕು, ನೀನು ಆ ಕಡೆಯಿಂದ ಬಾ, ನೀನು ಈ ಕಡೆಯಿಂದ ಬಾ ಅಂತೆಲ್ಲ ಹೇಳಿ ನಾವೆಲ್ಲ ನಿಂತ್ಕೊಂಡ್ಬಿಟ್ಟು ಅವ್ನು ಹೋಗದೆ ನಾವು ಮಾಡಿಬಿಡೋಣ ಅಂತ. ಸರಿ, ಬೆಳಗ್ಗೆ ಆಯಿತು, ಎಲ್ಲ ರೆಡಿ ಆಯಿತು. ಕಂಸನ ಕರೆಯೋಲೆ ಬಂದಿದೆ. ಕಂಸನ ಕರೆಯೋಲನ್ನು ಸ್ವೀಕರಿಸಿ ಕೃಷ್ಣ ಹೊರಟಿದ್ದಾನೆ. ಅಕ್ರೂರನೊಟ್ಟಿಗೆ ಅವನ ರಥದಲ್ಲಿ ಕೂತ್ಕೊತಾನೆ.
ಕೂತ್ಕೊಂಡಿದ್ದ ತಕ್ಷಣ ಮುಂದೆ ನೋಡ್ತಾನೆ ಎಲ್ಲ ಹೆಣ್ಮಕ್ಳು ಅವ್ರು ಬಂದರು, ಗೋಪಿಕಾ ಸ್ತ್ರೀಯರೆಲ್ಲ ಬಂದರು. ಎಲ್ಲ ಈ ಕಡೆಯಿಂದ ಬಂದರು, ಆ ಕಡೆಯಿಂದ ಬಂದರು, ಆ ಕಡೆಯಿಂದ ಬಂದರು, ಎಲ್ಲ ಬಂದು ಮುಂದೆ ನಿಂತ್ಕೊಂಡು ರಥ ಮುಂದೆ ಹೋಗೋಕ್ಕೆ ಜಾಗ ಬಿಡ್ತಾ ಇಲ್ಲ. ಕೃಷ್ಣ ಹೇಳ್ತಾರಂತೆ, ಹೇ ಮಾತೆಯರ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಏನಾಯ್ತು ನಿಮ್ಗೆ? ಕೃಷ್ಣ, ನೀನು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಾ, ನಾನು ನಿಮ್ಮನ್ನು ಹೋಗಕ್ಕೆ ಬಿಡಲ್ಲ ಅಂತ. ಯಾಕೆ, ಏನಾಯ್ತು ಅಂತ ಕೇಳ್ತಾರಂತೆ ಕೃಷ್ಣ. ಅದಕ್ಕೆ ಇವರು ಹೇಳ್ತಾರಂತೆ, ಇಷ್ಟು ದಿವಸ ನೀನು ಇಲ್ಲಿ ಹಳ್ಳಿಲಿದ್ದೆ, ಈ ಹೆಣ್ಮಕ್ಳೊಟ್ಟಿಗೆ ನಮ್ಮ ಹತ್ರ ಆಡ್ತಾ ಇದ್ದೆ, ಇವಾಗ ನೀನು ಹೋಗ್ತಾ ಇರೋದು ನಗರಕ್ಕೆ. ನಗರದಲ್ಲಿ ನೀನು ಆ ಹೆಣ್ಮಕ್ಳನ್ನ ನೋಡ್ತೀಯ, ಆ ನಗರದ ಹೆಣ್ಮಕ್ಳನ್ನ ನೋಡ್ಬಿಟ್ಟು ನೀನು ನಮ್ಮ ಹತ್ರ ಮತ್ತೆ ಬರ್ತೀಯ, ಬರೋದಿಲ್ಲ. ನೀನು ಆ ಹೆಣ್ಮಕ್ಳಿಗೆ ಇವಾಗ ಅವ್ರಿಗೆ ಸಂಭ್ರಮ, ಇವಾಗ ಅವ್ರಿಗೆ ನಿನ್ನನ್ನು ಬೆಳಗ್ಗೆಯಿಂದ ಸಂಜೆ ತನಕ ನೋಡುವ ಸಂಭ್ರಮ. ನಮಗಿಲ್ಲಿ ನೀನು ಬಿಟ್ಟು ಹೊಟ್ಟೋಗ್ತಾ ಇದೆಯಾ, ನಮಗೆ ನಿನ್ನ ದರ್ಶನ ಇರೋದಿಲ್ಲ, ನೀನು ಹೋಗೋಗಿಲ್ಲ. ಕೃಷ್ಣ ಅದನ್ನೆಲ್ಲ ಕೇಳಿಸ್ಕೊಂಡು ಕೆಳಗಡೆ ಇಳಿದ್ಬಿಡ್ತಾರೆ. ನೋಡಿ, ಅಲ್ಲಿ ಹೆಣ್ಮಕ್ಳು ಹೇಳಿದ್ರು ಬರೀ ಹೆಣ್ಮಕ್ಳ ವಿಚಾರ, ಅವ್ರ ಗಂಡ್ಮಕ್ಳ ಬಗ್ಗೆ ಏನೂ ಮಾತಾಡಿಲ್ಲ. ಕೆಳಗಡೆ ಇಳಿದ್ಬಿಡ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ನಾನು ಹೋಗ್ತಾ ಇರೋದು ಒಂದು ಬಿಲ್ ಹಬ್ಬಕ್ಕೆ, ಧನುರ್ ಯಜ್ಞ ನಡೀತಾ ಇದೆ, ಆ ಧನುರ್ ಯಜ್ಞಕ್ಕೆ ಹೋಗ್ತಾ ಇರೋದು. ಆ ಬಿಲ್ ಹಬ್ಬ ಏನು ನಡೀತಾ ಇದೆ, ಆ ಬಿಲ್ ಹಬ್ಬ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನೆಲ್ಲ ನೋಡಿಕೊಂಡು ಆ ಧನುರ್ ಯಜ್ಞ ನೋಡಿಕೊಂಡು ಮತ್ತೆ ವಾಪಸ್ ಬರ್ತೀನಿ. ಗೋಪಿಕಾ ಸ್ತ್ರೀ ಹೇಳ್ತಾರೆ, ನೀವು ವಾಪಸ್ ಬರೋದಿಲ್ಲ ಕೃಷ್ಣ. ಕೃಷ್ಣ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಲ್ಲ ವಾಪಸ್ ಬರ್ತೀನಿ, ನೀನು ಅದನ್ನು ಬೀಳ್ಕೊಡ್ಬೇಕು, ನೀನು ಅದನ್ನು ಬೀಳ್ಕೊಡ್ಬೇಕು, ಆವಾಗ ನಾನು ಹೋಗ್ಬಿಟ್ಟು ಆ ಕಾರ್ಯ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇಲ್ಲಿ ಭಾಗವತದಲ್ಲಿ ಒಂದು ಉಲ್ಲೇಖ ಏನಂದರೆ, ಈ ಗೋಪಿಕಾ ಸ್ತ್ರೀಯರ ಭಕ್ತಿ ಪ್ಯೂರ್, ಅಂದರೆ ತುಂಬ ನಿರ್ಮಲವಾದದ್ದು. ಅವ್ರಿಗೆ ಒಂಥರ ನಿರ್ಮಲವಾದ ಪ್ರೀತಿ ಅವರಿಗೆ. ಆ ಭಕ್ತಿ ಎಷ್ಟಿತ್ತು ಅಂದರೆ ಅವ್ರ ಮನಸ್ಸಿಗೆ ಒಂಥರ ಆ ಮೆಸೇಜ್ ಆಲ್ರೆಡಿ ಬಂದ್ಬಿಟ್ಟಿತ್ತು, ಕೃಷ್ಣ ಈಗ ವಾಪಸ್ ಬರಲ್ಲ, ಕೃಷ್ಣ ಬರೋದಿಲ್ಲ. ಅವ್ರ ಮನಸ್ಸಲ್ಲಿ ಅದು ಖಚಿತವಾಗಿತ್ತು, ಕೃಷ್ಣ ಈಗ ವಾಪಸ್ ಈಗ ಬರಲ್ಲ. ಅದನ್ನೇ ಅವರಲ್ಲಿ ಹೇಳ್ತಾ ಇದ್ರು. ಬಟ್ ಈಗ ಕೃಷ್ಣ ಏನು ಇದು ಮಾಡಿ ಹೇಳಿದಾರೆ, ಅವರಿಗೆ ಭರವಸೆ ಏನು ಕೊಟ್ಟಿದ್ದಾರೆ, ನಾನು ವಾಪಸ್ ಬರ್ತೀನಿ ಅಂತ. ಇವಾಗ ಅವ್ರು ತಡಿಯೋಕ್ಕಾಗಲ್ಲ, ವಾಪಸ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಬೀಳ್ಕೊಡ್ಬೇಕು ಅಂತ. ಸರಿ, ವಾಪಸ್ ಬರ್ತೀಯ ತಾನೆ? ಬರ್ತೀನಿ, ಹಂಗಾದ್ರೆ ಹೋಗು ಅಂತ ಹೇಳ್ತಾರೆ. ಅವನು ರಥಕ್ಕೆ ಏರ್ತಾ ಇದ್ದಾನೆ, ರಥದ ಮೇಲೆ ಏರ್ತಾ ಇದ್ದಾನೆ. ಅವನು ದಿಟ್ಟಿಸಿ ನೋಡ್ತಾ ಇದ್ದಾರಂತೆ ಎಲ್ಲ ಹೆಣ್ಮಕ್ಳು. ಅವ್ರ ದೃಷ್ಟಿ ಬರೀ ಆ ಕೃಷ್ಣನನ್ನೇ ನೋಡ್ತಾ ಇದ್ದಾರೆ. ಅಕ್ರೂರ ನಡಿ ಅಂತಾರೆ. ನಡೆದು ಆ ರಥ ಮುಂದೆ ಹೋಗ್ತಾ ಇರುತ್ತೆ. ಕೃಷ್ಣನ ಎಷ್ಟು ಅಗತ್ಯ ಅಷ್ಟು ನೋಡ್ತದೇ ಇದ್ದಾರೆ ಈ ಹೆಣ್ಮಕ್ಳು. ಆ ಕಡೆ ಹೋಯ್ತು, ಮುಂದೆ ಹೋಯ್ತು ರಥ. ಇವಾಗ ಕೃಷ್ಣ ಕಾಣ್ತಾ ಇಲ್ಲ, ಬಟ್ ಆ ರಥನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಆ ರಥ ದೃಶ್ಯ ಆಗೋ ತನಕ ಆ ರಥವನ್ನೇ ನೋಡ್ತಾ ಇದ್ದಾರೆ. ಹೀಗೆ ಗೋಪಿಕಾ ಸ್ತ್ರೀಯರ ಮನಸ್ಸಲ್ಲಿ ಏನಿತ್ತು ಅದು ನಿಜವಾಯಿತು. ಕೃಷ್ಣ ಮತ್ತೆ ಗೋಪಿಕಾ ಸ್ತ್ರೀಯರು ಭೇಟಿಯಾಗಿದ್ದು ಅವನು 80ನೇ ವರ್ಷ. ಒಂದು ಸೂರ್ಯ ಗ್ರಹಣ ನಡೆಯುತ್ತೆ, ಆ ಸಮಯದಲ್ಲಿ ಮತ್ತೆ ಅವನು ಗೋಪಿಕಾ ಸ್ತ್ರೀಯರನ್ನ ನೋಡಿದ್ರು. 12ನೇ ವರ್ಷಕ್ಕೆ ಮಥುರಾ ಇದೆ ಬೃಂದಾವನ ಬಿಟ್ಟು ಮಥುರೆಗೆ ಹೋಗಿದ್ದು. ಆಗಲೇ ಅವನು ವಾಪಸ್ ಬರೋದಿಲ್ಲ. ಇದು ನಿಜವಾದ ಸತ್ಯ. ಅಕ್ರೂರ ಹೋಗ್ತಾ ಇದ್ದಾಗ ಮಧ್ಯೆ ಯಮುನಾ ನದಿ ಕಾಣಿಸ್ತಲ್ಲ, ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅನಿಸ್ತದೆ. ಕೃಷ್ಣನ್ ಹೇಳ್ತಾರಂತೆ, ಕೃಷ್ಣ ನಾನು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ಬರ್ತೀನಿ, ಒಂದು 5 ನಿಮಿಷ ನೀನು ಕಾಯಿ. ಸರಿ ಅಂತ ಅವನು ಯಮುನಾ ನದಿಗೆ ಹೋಗಿ ಸ್ನಾನ ಮಾಡೋಕ್ಕೆ ತಯಾರಿ ಮಾಡ್ಕೊಂಡು, ಸ್ನಾನ ಮಾಡಬೇಕಂದ್ರೆ ಆಗಮನ ಸೂಕ್ತ ಅಂತ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳ್ಕೋಬೇಕು ಅಂತ ಹೇಳ್ತಾರೆ. ನದಿಯಲ್ಲಿ ಸ್ನಾನ ಏನು ಅಂದರೆ, ನದಿ ಒಳಗಡೆ ತಲೆನ ಇದು ಮಾಡಿ ಮುಗಿಸಿ ಮೂಗನ್ನು ಮುಚ್ಕೊಂಡು ಕಣ್ಣು ತೆರೆದು ಆ ಮಂತ್ರವನ್ನು ಹೇಳ್ಕೊಬೇಕು. ಆ ಕಣ್ಣು ತೆಗೆದು ಆ ಮಂತ್ರವನ್ನು ಹೇಳ್ಕೊಡುವಾಗ ನಮಗೆ ಆ ನಾರಾಯಣನ ನೆನಪು ಬರಬೇಕು, ಸ್ಮರಣೆ ಆಗಬೇಕು, ನಾರಾಯಣನ ಸ್ಮರಣೆ ಅಂತೆಲ್ಲ ಮಾಡಬೇಕು. ಇವನು ಹೋಗ್ತಾನೆ, ನೀರೊಳಗಡೆ ಮುಳುಗ್ತಾನೆ, ಅದೇ ಎಲ್ಲ ಮಾಡ್ತಾನೆ. ಆ ಆಗಮನ ಮಂತ್ರವನ್ನು ಸೂಕ್ತವನ್ನು ಹೇಳೋಕ್ಕೆ ಕಣ್ಣು ಮೂಗು ಮುಚ್ಕೊಂಡು ಕಣ್ಣು ತೆಗೆದು ನೋಡ್ತಾನೆ. ಇಷ್ಟು ದಿವಸ ಅವನಿಗೆ ಬರೀ ಶೇಷಶಾಹಿ ಕಾಣಿಸ್ತಾ ಇದೆ. ಅಂದರೆ ಶೇಷಶಾಹಿ ಅಂದರೆ ಆ ನಮ್ಮ ಆದಿಶೇಷ, ಅದು ಕಾಣಿಸ್ತಾ ಇತ್ತು. ಅದ್ರ ಮೇಲೆ ನಾರಾಯಣ ಕಾಣಿಸ್ತಾ ಇರಲಿಲ್ಲ. ಇವಾಗ ಯಾವಾಗ ಮುಳುಗಿ ಕಣ್ಣು ತೆಗೆದ ಆ ಶೇಷಶಾಹಿ ಮೇಲೆ ಕೃಷ್ಣ ಕಾಣಿಸ್ತಿದೆ. ಆ ಶೇಷಶಾಹಿ ಮೇಲೆ ಕೃಷ್ಣ ಅವ್ನು ಒಂಥರ ಆಗೋಯ್ತು. ಕಣ್ಣು ತೆಗೆದು ಮೂಗು ಮುಚ್ಕೊಂಡಿದ್ದು ಬಿಟ್ಟು ಮೇಲೆ ಎದ್ದು ಹಂಗೆ ಓಡ್ಬಂದು ನೋಡ್ತಾನಂತೆ. ರತ್ನ ಕೃಷ್ಣ
ಇದ್ದಾನೋ ಇಲ್ವಾ ಅಂತ ಕೃಷ್ಣ ಅಲ್ಲೇ ಇದ್ದಾನೆ. ಮತ್ತೆ ಬರ್ತಾನೆ ಹೋಗಿ, ಮತ್ತೆ ಮುಳುಗ್ತಾನೆ, ಮತ್ತೆ ಮೂಗು ಮುಚ್ಕೋತಾನೆ, ಆ ಮಂತ್ರವನ್ನು ಹೇಳಿ ಕಣ್ತೆ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಮತ್ತೆ ಕೃಷ್ಣ ಕಾಣಿಸ್ತಾನೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ, ಆ ಕೃಷ್ಣ ಇನ್ಯಾರಲ್ಲ ನಮ್ಮ ನಾರಾಯಣ ಅಂತ. ಅವನು ಓಡ್ ಬಂದು ಕೃಷ್ಣನ ಸ್ನಾನ ಮಾಡ್ಕೊಂಡು ಬರ್ತಾನೆ, ಎಲ್ಲ ಅವನ ಬಟ್ಟೆ ಹಾಕೊಂಡು ಬರ್ತಾನೆ, ಕೃಷ್ಣ ಹತ್ರ ಬರ್ತಾನೆ, ನಮಸ್ಕಾರ ಮಾಡ್ತಾನೆ ಮನಸ್ಸಲ್ಲೇ. ನಮಸ್ಕಾರ ಮಾಡಿ ಕೃಷ್ಣ ಕೇಳ್ತಾನೆ, ಹೇಗಾಯ್ತು ಸ್ನಾನ, ಏನ್ ಕಂಡೆ ನೀನು ಅಂತ. ಕೃಷ್ಣ, ನೀನು ನನ್ನೊಟ್ಟಿಗಿದ್ರೆ ಇಡೀ ಪ್ರಪಂಚದಲ್ಲಿ ನಮ್ಗೆ ಏನ್ ಬೇಕು ಅಂತ ಸಿಗುತ್ತೆ ಕೃಷ್ಣ ಅಂತ ಹೇಳಿ, ನಿಂಗೆ ಗೊತ್ತಿಲ್ಲದೆ ಇರೋದು ಏನು ಅಂತ ಹೇಳ್ತಾನೆ. ಹೀಗೆ ಹೇಳಿ ಈಗ ಕೃಷ್ಣನನ್ನ ಮಥುರೆ ಹತ್ರ ಕರ್ಕೊಂಡು, ಮಥುರಾ ಹತ್ರ ಬಂದಿದ ತಕ್ಷಣ ಕೃಷ್ಣ ಹೇಳ್ತಾನಂತೆ, ನಾನು ಇಲ್ಲಿಂದ ನನ್ನನ್ನು ಇಲ್ಲಿ ಇಳಿಸು, ನಾನು ನಡ್ಕೊಂಡ್ ಬರ್ತೀನಿ ಹೊರಗಡೆ. ಅಕ್ರೂರ ಹೇಳ್ತಾನಂತೆ, ಇಲ್ಲ ನನಗೆ ಆಜ್ಞೆ ಆಗಿದೆ, ನಾನು ನಿನ್ನನ್ನು ರಥದಲ್ಲಿ ಕರ್ಕೊಂಡು ಹೋಗ್ಬೇಕು. ಕೃಷ್ಣ ಹೇಳ್ತಂತೆ, ನೀನೇನು ಯೋಚನೆ ಮಾಡ್ಬೋದ, ನಾನು ಬರ್ತೀನಿ, ನೀನು ಹೋಗು, ನಾನು ಬರ್ತೀನಿ, ನಾನು ನಡ್ಕೊಂಡ್ ಬರ್ತೀನಿ, ಹೋಗು ಅಂತ ಹೇಳಿ. ಈಗ ಮುಂದೆ ಕಂಸ ಏನೇನು ಪ್ಲ್ಯಾನ್ ಮಾಡಿರ್ತಾನೆ, ಕೃಷ್ಣ ಬರುವಾಗಲೇ ಅವನನ್ನು ಸಾಯಿಸಬೇಕು ಅಂತ ಕಂಸ ಪ್ಲ್ಯಾನ್ ಮಾಡಿರ್ತಾನೆ. ಆ ಕಥೆ ಮತ್ತೆ ಮುಂದೆ ಏನು ನಡೆಯುತ್ತೆ ಆ ಕಥೆಯನ್ನು ಮುಂದೆ ನೋಡ್ತೀವಿ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಗುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿ